ವೆರಿ ಇಂಟ್ರೆಸ್ಟಿಂಗ್. ಇನ್ನು ಈ ಮಧ್ಯೆ ಮತ್ತೋರ್ವ ಅತಿಥಿಯು ಕೂಡ ಜಾಯ್ನ್ ಆಗಿದ್ದಾರೆ, ಅನಿಲ್ ಆರಾಧ್ಯ, ಲಾ ಸ್ಟೂಡೆಂಟ್. ಅವ್ರನ್ನು ಕೂಡ ಆತ್ಮೀಯ ವೆಲ್ಕಮ್ ಮಾಡ್ತಾ ನಾನು ಭಾಗ್ಯನಾರಾಯಣ್ ಜೊತೆ ಮಾತನಾಡ್ತೀನಿ. ಸರ್, ನಿಮ್ಮಂತಹ ಲಕ್ಷಾಂತರ ಯುವಕರು ದಾಹದಲ್ಲಿ ಕೂತಿದ್ರು, ನಮಗೊಂದು ವೇದಿಕೆ ಬೇಕು, ಈ ರಾಜ್ಯದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಯಾವ ಪಕ್ಷಗಳು ಕೂಡ ನಮ್ಮ ಸಿದ್ಧಾಂತಕ್ಕೆ ಸಮೀಪದಲ್ಲಿಲ್ಲ. ಸೊ ಹಾಗಾಗಿ ನೀವು ಕೂಡ ಒಂದು ನಿರೀಕ್ಷೆಯಲ್ಲಿದ್ರಿ, ನೀವು ಕೂಡ ತಲಾಶ್ನಲ್ಲಿದ್ರಿ. ಸೊ ನಿಮ್ಮ ದಾಹಕ್ಕೆ ಸಿಕ್ಕ ನೀರು ಅಂತ ಅನ್ಕೋತೀರಾ? ಖಂಡಿತ. ಯಾಕೆಂದ್ರೆ ಇಡೀ ಯುವ ಸಮೂಹ ಏನಿದೆ ದಿಕ್ಕು ತೋಚದಂಗೆ ಆಗ್ಬಿಟ್ಟಿದೆ. ಒಂದು ನಿಮ್ ಇವತ್ತು ಉದ್ಯೋಗ ಕೇಳಿದ್ರೆ ದೇಶದ್ರೋಹಿ ಅಂತ ಪಟ್ಟ ಕಟ್ಟಿಸ್ಕೊಳ್ಳುವಂತಹ ಅಪಾಯದಲ್ಲಿದ್ದೀರಿ ಉದ್ಯೋಗ ಕೇಳೋದ್ರಿಂದ, ಅಥವಾ ಇಲ್ಲಿ ಆಗ್ತಿರುವಂತಹ ಯಾವುದೇ ಒಂದು ರೀತಿಯಾದಂತಹ ಭ್ರಷ್ಟಾಚಾರ ಆಗಿರ್ಬೋದು, ಅನೀತಿ ಆಗಿರ್ಬೋದು, ಅದನ್ನು ಪ್ರಶ್ನೆ ಮಾಡಿದ್ರೂ ಸಹ ನೀವು ದೇಶದ್ರೋಹಿಗಳು, ಅದನ್ನು ಮೀರಿ ಧರ್ಮದ್ರೋಹಿಗಳು, ಎಲ್ಲ ರೀತಿಯಲ್ಲೂ ಸಹ ನಿಮ್ಮನ್ನು ಬೇಲಿ ಹಾಕಿ ಕಟ್ಟಿ ಹಾಕುವಂಥ ಪ್ರಯತ್ನ ನಡೀತಿರ್ಬೇಕಾದ್ರೆ ವಿಪಕ್ಷಗಳ ಕಡೆ ಎಲ್ಲರೂ ಗಮನ ಕೊಟ್ಟು ನೋಡ್ತಿದ್ರು, ಓಕೆ ಅಲ್ಲೇನೋ ಸಿಗ್ಬೋದು ನಮಗೊಂದು ಅಂತ. ಬಟ್ ವಿಪಕ್ಷಗಳು ಸಹ ಇವತ್ತು ಆ ನರೇಂದ್ರ ಮೋದಿ ಅವರ ಸರ್ಕಾರವನ್ನು ಗಟ್ಟಿಯಾಗಿ ನಿಲ್ಲಿಸುವಂತಹ ಅಥವಾ ಪ್ರಶ್ನೆ ಮಾಡುವಂತಹ ಶಕ್ತಿಯನ್ನು ಹೊಂದಿಲ್ಲ. ಅದಕ್ಕೆ ಅವರು ಕೊಡೋ ಕಾರಣ 1000 ಇರ್ಬೋದು. ಅವರು ಇಡಿ, IT, CBI ಎಂಥದ್ದು ಭಯ ಇದೆ ನಮಗೆ ಅಂತ ಹೇಳ್ಕೊಳ್ಬಹುದು. ಬಟ್ ಅವ್ರ ಕೈಲಿ ಆಗ್ತಿಲ್ಲ ಅನ್ನೋದು ಮಾತ್ರ ಸತ್ಯ. ಎಂಡ್ ಆಫ್ ದಿ ಡೇ ರಿಸಲ್ಟ್ ಮ್ಯಾಟರ್ಸ್, ರಿಸಲ್ಟ್ಸ್ ಬರ್ತಿಲ್ಲ. ಹಾಗಾಗಿ ಯುವ ಸಮೂಹಕ್ಕೆ ಒಂದು ಹೊಸ ಕ್ರಾಂತಿ ರೂಪಕವಾದಂತಹ ಒಂದು ಭರವಸೆ ಬೇಕಾಗಿದೆ. ಅಂತಹ ಭರವಸೆಯನ್ನು ಎಲ್ಲಿಂದ ಆರಂಭಿಸಬೇಕು ಅನ್ನೋದಕ್ಕೆ ಈಗಿನ ಜನತೆಗೆ ತುಂಬ ಕಷ್ಟ ಇದೆ. ಯಾಕೆಂದರೆ ಹಳೆ ಕಾಲದಲ್ಲಿ ಅಂದರೆ ಮೇ ಬಿ 30-40 ಇಯರ್ಸ್ ಬ್ಯಾಕ್ ಮಾಧ್ಯಮಗಳು ದಾರಿ ತೋರಿಸ್ತಿದ್ವು. ಮಾಧ್ಯಮಗಳು ಒಂದು ಯುವ ಸಮೂಹ ಆಗಿರಲಿ ಅಥವಾ ಯಾವುದೇ ಜನ ಸಮೂಹಕ್ಕೆ ಏನೋ ಒಂದು ಸಮಸ್ಯೆ ಆದಾಗ ದೇ ಯೂಸ್ ಟು ಕಮ್ ಫಾರ್ವರ್ಡ್ ಅಂಡ್ ಶೋ ವೇ. ಈಗ ಮಾಧ್ಯಮಗಳು ಆಲ್ಮೋಸ್ಟ್ ಆಡಳಿತ ಪಕ್ಷದ ಗುಲಾಮಗಿರಿಯಲ್ಲಿ ಇರೋದ್ರಿಂದ ಯುವ ಸಮೂಹಕ್ಕೆ ದಾರಿ ತೋರಿಸೋರು ಇಲ್ಲದಂತಹ ಸಂದರ್ಭದಲ್ಲಿ ಯಾವುದೋ ಇಂತಹದೊಂದು ಕಿಡಿ ಹೊರಗಡೆ ಬಂದಾಗ ತುಂಬ ಆವೇಶದಿಂದಲೇ ಹೊರಗಡೆ ಬಂದಂಥ ರೀತಿಯಲ್ಲಿ ಆಗುತ್ತೆ. ಮತ್ತು ಅವ್ರಿಗೂ ಸಹ ಏನೋ ಒಂದು ಭರವಸೆ ಸಿಕ್ಕಂಗಾಗಿ ಎಲ್ಲರೂ ಸಹ ಮುಂದಕ್ಕೆ ಬಂದಿದ್ದಾರೆ. ಇಟ್ಸ್ ಅ ಗುಡ್ ಡೆವಲಪ್ಮೆಂಟ್. ಆದರೆ ಏನು ಅಂದರೆ ಈ ಸರ್ಕಾರದ ಇದು ನೋಡಿ, ಮುಂದಾಲೋಚನೆ ನೋಡಿ, ಇಂತಹ ವಿಚಾರಗಳಲ್ಲಿ ಇಂತಹದ್ದು ಸನ್ನಿವೇಶಗಳು ಬರುತ್ತೆ ಅಂತ ಗೊತ್ತಿದ್ದೇನೆ ಆರಂಭದಲ್ಲೇ ಮೆಟಾ ಕಂಪನಿಯಲ್ಲಿ ರಿಲಯನ್ಸ್ನ ಶೇರ್ಗಳನ್ನು ಹಾಕಿಟ್ಕೊಂಡಿದ್ದಾರೆ. ಇವತ್ತು ನೀವು ಏನೇ ಮಾತಾಡಿದ್ರು ಸಹ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಅಲ್ಲಿ ನಿಮ್ಮದು ಕ್ಲೋಸ್ ಆಗಿಬಿಡುತ್ತೆ. ನಿಮಗೆ ನಾರ್ವೆ ಜರ್ನಲಿಸ್ಟ್ದು ಎಲೆ ಲಿಂಗ್ದು ತಗೊಂಡಾಗ ವಿತಿನ್ ಮಿನಿಟ್ಸ್ ಆಕೆ ಏನು ಈ ಭಾರತದ ಬಗ್ಗೆ ಕೆಟ್ಟದಾಗೂ ಮಾತಾಡಲಿಲ್ಲ, ಪ್ರಶ್ನೆ ಕೇಳಲೂ ಇಲ್ಲ. ಪ್ರಶ್ನೆ ಕೇಳಬಹುದಾ ಅಂತ ಕೇಳಿದ್ದಕ್ಕೇನೆ ಆಕೆಯ ಅಕೌಂಟ್ಗಳು ಬ್ಲಾಕ್ ಆಗ್ತವೆ. ಅಂದರೆ ಹೇಗೆ ಸಾಧ್ಯ ಆಯಿತು ಅಂದರೆ ಅಲ್ಲಿ ಶೇರ್ಸು ರಿಲಯನ್ಸ್ದಿದೆ, ಅಂಬಾನಿದಿದೆ. ಅಲ್ಲಿಗೆ ಒಂದು ಕ್ಷಣಕ್ಕೆ ಒಂದು ಫೋನ್ ಕಾಲು ಮುಗೀತು ಅಲ್ಲಿಗೆ. ಅದೇ ನಿಟ್ಟಿನಲ್ಲಿ ನಿನ್ನೆ ಇದು ಸಹ ಕಾಕ್ರೋಚ್ ಪಕ್ಷದ್ದು ಸಹ ಅಕೌಂಟ್ಗಳನ್ನು ಬ್ಲಾಕ್ ಮಾಡಿ ಕೂತಿದ್ದಾರೆ. ಬಟ್ ಅದೇ ಪಕ್ಷ, ಅದೇ ಈ ಒಂದು ಏನು ಮುಂದೆ ಬಂದಿದ್ದಾರೆ ಯುವಕರು, ಇವರೆಲ್ಲ ಸೇರಿ ಒಂದು ಪಕ್ಷನೇ ರಿಜಿಸ್ಟರ್ ಮಾಡಿಬಿಟ್ರೆ ಆಗ ಸಾಧ್ಯ ಆಗಲ್ಲ. ಸೊ ಸರ್ಕಾರಕ್ಕೂ ಅದರದೇ ಆದಂತಹದ್ದು ಸಿದ್ಧತೆಗಳಿದ್ರೆ. ಈ ಮಧ್ಯೆ ಒಂದು ಅಭಿಪ್ರಾಯ ಇದೆ ಭಾಗ್ಯನಾರಾಯಣ್, ಒಂದು ಇಂಟೆಲೆಕ್ಚುವಲ್ ವರ್ಗ ಹೇಳುತ್ತೆ ಈ ಏನು CJP ಎನ್ನುವಂಥ ಕಾಕ್ರೋಚ್ ಜನತಾ ಪಾರ್ಟಿ ತಾತ್ಕಾಲಿಕವಾಗಿ ನಶಿಸಿ ಹೋಗಬಹುದಾದ ಒಂದು ಪ್ರಾಡಕ್ಟು. ಅಂದ್ರೆ ಭಾರತದ ಈಗಿನ ವರ್ತಮಾನದ ಕೆಲ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ರೆ ಈ ಒಂದು ಪ್ರಾಡಕ್ಟ್ ಅನ್ನ ನಾಶ ಮಾಡ್ತಾರೆ, ಈ ತರಹದ್ದೊಂದು ಅಭಿಪ್ರಾಯ ಇದೆ. ಆ ಬಗ್ಗೆಯೂ ಕೂಡ ವಿಸ್ತೃತವಾಗಿ ಮಾತನಾಡೋಣ. ಅದಕ್ಕೂ ಮೊದಲು ಮತ್ತೋರ್ವ ಅತಿಥಿಯು ಕೂಡ ಜಾಯ್ನ್ ಆಗಿದ್ದಾರೆ. ಅವರು ಹರ್ಷ, KVK ಪ್ರಧಾನ ಕಾರ್ಯದರ್ಶಿ. ಅವರನ್ನು ಕೂಡ ಝೂಮ್ ನಲ್ಲಿ ನಾನು ಆತ್ಮೀಯವಾಗಿ ವೆಲ್ಕಮ್ ಮಾಡ್ತೀನಿ ಈ ಕಾರ್ಯಕ್ರಮಕ್ಕೆ. ಸರ್ ನಮಸ್ಕಾರ. ಎಸ್ ಭಾಗ್ಯನಾರಾಯಣ್, ನಾವೇ ಅದೇ ಕ್ವಶನ್ ಮುಂದುವರಿಸ್ತೀನಿ. ಇದೊಂದು ತಾತ್ಕಾಲಿಕವಾಗಿ ನಶಿಸಿ ಹೋಗಬಹುದಾದ ಪ್ರಾಡಕ್ಟ್ ತರ ಕಾಣ್ತಾ ಇದೆಯಾ? ಇಲ್ಲ, ಶ್ರೀಲಂಕಾದಲ್ಲಿ ಕ್ರಾಂತಿ ಆರಂಭ ಆದಾಗ ಅದರ ಬಗ್ಗೆ ಸಹ ಇದೇ ಮಾತುಗಳಿತ್ತು. ಇವತ್ತು ಶ್ರೀಲಂಕಾದ ಪ್ರಧಾನಮಂತ್ರಿ ಯಾರಾಗಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ. ಬಾಂಗ್ಲಾದೇಶದಲ್ಲಿ ಬಂದಾಗಲೂ ಅದೇ ಆಗಿತ್ತು. ಯಾಕಂದ್ರೆ ಶೇಖ್ ಹಸೀನಾಗೆ ಭಾರತದಂತಹ ರಾಷ್ಟ್ರದ ಪಕ್ಕದಲ್ಲಿ ಇದ್ದಂತಹ ಅತಿ ದೊಡ್ಡ ರಾಷ್ಟ್ರದ ಪೂರ್ತಿ ಸಪೋರ್ಟ್ ಇತ್ತು ನರೇಂದ್ರ ಮೋದಿ ಅವ್ರದ್ದು ಶೇಖ್ ಹಸೀನಾಗೆ. ಹಾಗಿದ್ದೂ ಸಹ ಅಲ್ಲಿ ಯುವ ಪಡೆ ಒಮ್ಮೆ ನಿರ್ಧರಿಸಿದ ನಂತರ ಎಷ್ಟು ಹೆಣಗಳು ಬಿತ್ತು, ಎಷ್ಟು ಸಾವುಗಳಾದರೂ ಸಹ ಯಾರು ಹಿಂಜರಿಲಿಲ್ಲ. ಮತ್ತೆ ಎಷ್ಟೇ ಅವ್ರ ಮೇಲೆ ದೌರ್ಜನ್ಯ ನಡೆಸಿ, ಗೋಲಿಬಾರ್ ನಡೆಸಿ, ಲಾಠಿ ಚಾರ್ಜ್ ಮಾಡಿ, ಅರೆಸ್ಟ್ ಮಾಡಿ, ನೇಣಿಗಾಕ್ತೀರ ಏನೇ ಹಾಕಿದ್ರು ಒಮ್ಮೆ ಯುವ ಜನತೆ ನಿಜವಾಗ್ಲೂ ಸಹ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರೆ ಇದು ಹೋಗೋದಿಲ್ಲ. ಕೆಲವ್ರದ್ದು ಏನಾಗಿದೆ ಅಂತಂದರೆ, ನೀವು ಹೇಳಿದ್ರಿ ಕೆಲವರು ಈ ರೀತಿ ಯೋಚನೆ ಮಾಡುವಂಥದ್ದು, ಅವ್ರಿಗೇನಾಗಿದೆ ಅಂದರೆ ಅವರು ಕಳೆದ 50 ವರ್ಷಗಳಿಂದ ಏನು ರಾಜಕೀಯ ಇತಿಹಾಸವನ್ನು ನೋಡ್ಕೊಂಡು ಬಂದಿದ್ದಾರೆ, ಆ ರಾಜಕೀಯ ಇತಿಹಾಸದಲ್ಲಿ ಪ್ರತಿರೋಧ ಅನ್ನೋದನ್ನು ಕಂಡಿಲ್ಲ ಭಾರತದಲ್ಲಿ. 1975 ಎಮರ್ಜೆನ್ಸಿ ಸಂದರ್ಭದಲ್ಲಿ ಆದ ನಂತರ ಏನಾಯಿತು, 1977 ಅದು ಮುಗಿದ ನಂತರ ಅಲ್ಲಿಂದ ಇಲ್ಲಿವರೆಗೆ 2027ವರೆಗೂ 50 ವರ್ಷಗಳವರೆಗೆ ತೀವ್ರತರವಾದಂತಹ ಪ್ರತಿರೋಧ ಪ್ರಜೆಗಳಿಂದ ಬಂದಿಲ್ಲ. ಆ ಕಾರಣಕ್ಕಾಗಿ ಅವರು ಆ ರೀತಿ ಯೋಚನೆ ಮಾಡೋಕ್ಕೆ ಸಾಧ್ಯ ಇದೆ. ಬಟ್ ಯಾವುದೇ ಒಂದು ಕ್ರಾಂತಿ
ಇದ್ದಕ್ಕಿದ್ದ ಹಾಗೆ ಆಗೋದು. ಕ್ರಾಂತಿ ಯಾವತ್ತೂ ಸಹ ಪ್ಲಾನ್ಡ್ ಆಗಿ ಆಗೋದಿಲ್ಲ. ಅದು ನೀವು ಫ್ರೆಂಚ್ ಕ್ರಾಂತಿಯಿಂದ ತಗೊಂಡ್ರೆ, ರಷ್ಯನ್ ಕ್ರಾಂತಿ, ಚೀನಾ ಕ್ರಾಂತಿ, ಯಾವ ಕ್ರಾಂತಿಯನ್ನು ವ್ಯವಸ್ಥಿತವಾಗಿ ಆಗುತ್ತೆ. ವ್ಯವಸ್ಥಿತವಾಗಿ ಅಂದ್ರೆ ಅದೊಂದು ಪ್ಲಾನ್ಡ್ ಆಗಿ ಬರಲ್ಲ. ಯಾರೋ ದಿಢೀರಂತ ಲೀಡರ್ಶಿಪ್ ತಗೊಳ್ತಾರೆ, ಆ ಲೀಡರ್ ಹಿಂದ್ಗಡೆ ಯುವಕರು ಹೋಗಿ ನಿಂತ್ಕೊಳ್ತಾರೆ. ಯುವಜನತೆ ನಿಂತ ಮೇಲೆ ಅದು ಸಕ್ಸಸ್ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಬಟ್ ಸದ್ಯಕ್ಕೆ ಇವರು ಈಗಿರುವಂತಹ ಸೆಟಪ್ನಲ್ಲಿ ಆಗುತ್ತಾ ಅನ್ನೋದೊಂದು ಪ್ರಶ್ನೆ. ಆದರೆ ಅದಕ್ಕೆ ಆಗುತ್ತೆ ಅನ್ನೋದು ನನ್ನ ಉತ್ತರ. ಎಸ್ ಇನ್ನು ಹರ್ಷ ಅವ್ರ ಜೊತೆ ಮಾತನಾಡ್ತೀನಿ. ಹರ್ಷ ಅವರ, ಪ್ರಥಮವಾಗಿ ನೀವು ಕಾಕ್ರೋಚ್ ಬೆಂಬಲಿಗನೋ ಅಥವಾ ಅದರ ಸದಸ್ಯನೋ? ಎಸ್, ಅವರು ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಹರ್ಷ ಅವರೇ, ನೀವು ಮ್ಯೂಟ್ ಮಾಡ್ಕೊಂಡಿದ್ರೆ ಅನ್ಮ್ಯೂಟ್ ಮಾಡಿ. ನಾನು ಎಸ್ ನಾನು ರಘು ಅವ್ರ ಜೊತೆ ಮಾತನಾಡ್ತೀನಿ. ಸರ್, ಈಗ TVK ಎನ್ನುವಂಥ ಒಂದು ಪಕ್ಷ ಸರ್ ತಮಿಳುನಾಡಿನಲ್ಲಿ 3.25 ವರ್ಷ ಪ್ರಚಾರವನ್ನು ಗಿಟ್ಟಿಸ್ಕೊಂಡು ಅದಾದ ನಂತರ ಅಸ್ತಿತ್ವ ಗಿಟ್ಟಿಸ್ಕೊಂಡಿದ್ದು. ಇಲ್ಲಿ ಆಮ್ ಆದ್ಮಿ ಎನ್ನುವಂತಹ ಪಾರ್ಟಿ ಮುನ್ನೆಲೆಗೆ ಬರಬೇಕಾದ್ರೆ ಅಣ್ಣಾ ಹಜಾರೆ ದಾರಿ ಮಧ್ಯೆ ಮಲಗಬೇಕಾಗಿ ಬಂತು. ಕೇವಲ ಇದೊಂದು CJP ಒಂದು ಆತೆ ಹುಳದೊಂದು ಸಿಂಬಲ್ ಹಾಕೊಂಡು 4-5 ದಿವಸದಲ್ಲಿ ಅದು ದೇಶವ್ಯಾಪಿ ಪ್ರಚಾರಕ್ಕೆ ಬರುತ್ತೆ ಅನ್ನೋದಾದ್ರೆ ಇದರ ಅಡಗಿರೋ ಆ ಸೆಳೆತ ಏನು ಸರ್? ನಾನು ಆಗ್ಲೇ ಹೇಳಿದ್ನಲ್ಲ, ಇದು ಎಲ್ಲವೂ ಅಷ್ಟೇ. ನಮ್ಗೇನಾದ್ರೂ ಅಗತ್ಯ ಬಿದ್ದಾಗ ನಾವು ಅದನ್ನ ಕೇಳುವಂತಹ ಜನ ಪ್ರಯತ್ನ ಮಾಡೋದು. ಸೊ ಇದು ಮತ್ತೆ ಅತಿರೇಕ ತುಂಬಾನೇ. ಯಾರು ಈಗ ನೋಡಿ, ನಾವೇನೆ ನಮ್ಮ ಕಲ್ಯಾಣಕ್ಕಾಗಿ ಒಂದು ಸಮಾಜ, ಸೊಸೈಟಿ, ಸರ್ಕಾರ ನಮ್ಮನ್ನ ಇಲ್ಲಿ ಏನೋ ನಮ್ಗೆ ಬೇಕಾಗಿರೋದನ್ನ ಫೆಸಿಲಿಟೇಟ್ ಮಾಡೋದಕ್ಕೆ ನೀವು ಇದ್ದೀರಾ ಅಂತ ಹೇಳಿ ನಾವು ಅವ್ರನ್ನ ನೇಮಕಾತಿ ಮಾಡ್ಕೊಂಡ್ರೆ, ನೇಮಕಾತಿನೇ ಅದು, ಎಲೆಕ್ಟ್ ಮಾಡ್ಕೊಂಡು ನೇಮಕಾತಿ ಮಾಡ್ಕೋತೀವಿ. ಇವ್ರಿಗೆ ಏನ್ ಮಾಡ್ತಾ ಇದ್ದಾರೆ ಇವರು? ಒಂದ್ ರೀತಿನಲ್ಲಿ ಚುನಾವಣೆಗಳೇ ಒಂದ್ ತರಕ್ಕೆ ಇವತ್ತು ಕಂಪ್ಲೀಟ್ ಆಗಿ ಒಂದ್ ರೀತಿ ಬಿಸ್ನೆಸ್ ವ್ಯವಹಾರ ತರಕ್ಕೆ ನೋಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಯಾರು ನಿಜವಾಗ್ಲೂ ಈ ದೇಶವನ್ನ, ಜನರನ್ನ, ಈ ನಾಡನ್ನ ಪ್ರೀತಿಸುವಂಥವ್ರು, ಕಾಳಜಿ ಮಾಡುವಂಥವ್ರು, ಸೇವೆ ಮಾಡುವಂಥವ್ರು ಇವತ್ತು ರಾಜಕಾರಣಕ್ಕೆ ಬರಬೇಕಾಗಿತ್ತು. ಆ ಥರದ್ದು ಜನರಿಗೆ ಇವತ್ತು ಬರೋದಕ್ಕೆ ಅವಕಾಶಗಳೇ ಇಲ್ಲ. ನಿಮ್ಮ ಹತ್ರ ಹಣ ಇದೆಯಾ, ದುಡ್ಡು ಇದೆಯಾ, ಎಷ್ಟು 1000 ಕೋಟಿ ಇದೆ, ಎಷ್ಟು 100 ಕೋಟಿಗಳು ನಿಮ್ಮ ಹತ್ರ ಹಣ ಇದೆ, ನೀವಷ್ಟೇ ಚುನಾವಣೆಗಳನ್ನ ನಿಲ್ಲೋದು, ಗೆಲ್ಲೋದಕ್ಕೆ ಸಾಧ್ಯ. ಇನ್ನು ಬೇರೆಯವರು ಯಾರು ಇವತ್ತು ಚುನಾವಣೆಗಳಿಗೆ ಮುಖ ಮಾಡುವಂತಹ, ನೋಡುವಂತಹ, ಯೋಚನೆ ಮಾಡುವಂತಹ, ನಾನೊಬ್ಬ ಸಾಮಾನ್ಯ ಮನುಷ್ಯ, ನಾನೇನೊಬ್ಬ ಇಂಜಿನಿಯರು, ಡಾಕ್ಟ್ರು, ಅಥವಾ ನಾನು ಯಾವುದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತೀನಿ, ನಾನು ಚುನಾವಣೆಯನ್ನು ಸ್ಪರ್ಧೆ ಮಾಡ್ಬೋದು ಅನ್ನುವಂತಹ ಆಲೋಚನೆಯನ್ನು ಕೂಡ ಮಾಡಬಾರ್ದು ಅನ್ನುವಂತಹ ಒಂದು ರೀತಿಯಲ್ಲಿ ಇವತ್ತು ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಸಹಜವಾಗಿ ಇಲ್ಲಿರುವಂಥ ಜನರಿಗೆ ಏನಿದು ಅರ್ಥ ಮಾಡ್ಕೊಂಡ್ರೆ, ನಾವು ಒಟ್ಟಾರೆಯಾಗಿ ಅರ್ಥ ಮಾಡ್ಕೊತಾ ಹೋದ್ರೆ, ಯಾರೋ ಈ ದಿವಸ ಕೇಳ್ಕೊಂಡು ಬಂದಿದ್ವಿ, ನರೇಂದ್ರ ಮೋದಿ ಅವ್ರು ಬಂದರು, ಎಷ್ಟು 10-12 ವರ್ಷ ಆಯಿತು, ಅಚ್ಚೆ ದಿನ ಬರುತ್ತೆ, ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಅದು ಮಾಡ್ತೀನಿ, ಬ್ಲಾಕ್ ಮನಿ ತರಿಸ್ತೀನಿ, ಇಲ್ಲೆಲ್ಲ ಚಿನ್ನದ ರಸ್ತೆಗಳನ್ನ ನಾವು ಮಾಡ್ತೀವಿ, ಈ ಥರದನ್ನೆಲ್ಲ ಹೇಳ್ಕೊಂಡು ಬಂದರು. ಅದು ನಂಬಿದ್ರು ಜನ, ನಂಬ್ತಾನೇ ಬಂದರು, ಈಗಲೂ ನಂಬ್ತಾನೇ ಇದ್ದಾರೆ. ಆದರೆ ಕಳೆದ ನರೇಂದ್ರ ಮೋದಿ ಸರ್ಕಾರ ನೋಡ್ಕೊಂಬಂದ್ರೆ ಅವ್ರು ಹೇಗೆ ನರೇಂದ್ರ ಮೋದಿ ಅವ್ರದ್ದು ಒಂದು ಪಾಪ್ಯುಲಾರಿಟಿ ಹೇಗೆ ಇಳಿತಾ ಬಂತು ಅಂತ. ಕಳೆದ 5 ವರ್ಷದಲ್ಲಿ ಇದ್ದಂಥ ಮೊದಲನೇ ಟರ್ಮಲ್ಲಿ ಇದ್ದಂಥ ಪಾಪ್ಯುಲಾರಿಟಿ ಅವ್ರಿಗೆ 2ನೇ ಟರ್ಮಲ್ಲಿ ಇರಲಿಲ್ಲ. 2ನೇ ಟರ್ಮಲ್ಲಿ ಇದ್ದಂಥದ್ದು ಈಗ 3ನೇ ಸಲಿಗೆ ಇರಲಿಲ್ಲ. ಈಗಂತೂ ಸ್ವಲ್ಪ ಕ್ರಾಲಿಂಗ್ ತರಕ್ಕೆ ಬಂದು ಎಲ್ಲರನ್ನೂ ಸೇರಿಸ್ಕೊಂಡು ಗುಂಪು ಮಾಡಿಕೊಂಡು ಈಗ ಅವರು ಒಂದು ಇದನ್ನ ಅಲೈನ್ಸ್ ಮಾಡ್ಕೊಂಡು ಇವತ್ತು ಅಧಿಕಾರವನ್ನು ಇಟ್ಕೊಂಡು ನಡೆಸ್ತಾ ಇದ್ದಾರೆ. ಸೊ ಜನರಿಗೆ ಅರ್ಥ ಆಗ್ತಾ ಹೋಗುತ್ತೆ, ಜನರಿಗೆ ನಿಧಾನವಾಗಾದ್ರೂ ಒಂದು ಟೈಮ್ ತಗೊಳುತ್ತೆ. ಆ ಟೈಮ್ ಬಂದಾಗ, ಆ ಟೈಮು ಜನರಿಗೆ ಸಾಕಪ್ಪ ಇದು ಅಂತ ಅನ್ನಿಸ್ದಾಗ ಯಾವುದಾದ್ರೂ ಒಂದು ಮೂಲನ ಜನರೇ ಅನ್ವೇಷಣೆ ಮಾಡ್ಕೋತಾರೆ, ಹುಡುಕೊಂತಾರೆ. ನಾವು ಏನು ಮಾಡೋದು, ಈಗ ಆಗ್ಬಿಡ್ತಲ್ಲ ನಮ್ದು, ಈಗ ಇಲ್ಲಿ ನೋಡೋದು ಜಾತಿ ಇಲ್ಲ ಅಂದ್ರೆ ರಾಜಕಾರಣ ಮಾಡೋಕ್ಕಾಗಲ್ಲ ಅಂತಾರೆ, ಧರ್ಮದ ಕೋಮು ವಿಚಾರ ಇತ್ತಿಲ್ಲ ಅಂದ್ರೆ ರಾಜಕಾರಣ ಮಾಡೋಕ್ಕಾಗಲ್ಲ ಅಂತಾರೆ, ಹಣ ಇಲ್ಲ ಅಂತಂದ್ರೆ ರಾಜಕಾರಣ ಮಾಡೋಕ್ಕಾಗಲ್ಲ ಅಂತಾರೆ. ಆದ್ರೆ ನಾವು ಸುಮ್ಮನೆ ಬಿಟ್ಟರು ಇವ್ರು ನಮ್ಮನ್ನು ಮುಳುಗಿಸ್ಬಿಡ್ತಾರಲ್ಲ. ಇವತ್ತು ರಾಜಕಾರಣಿಗಳು ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯರಾಗಿದ್ದಾರೆ. ಯಾರು ಇವತ್ತು ನಮ್ಮನ್ನ ಆಳ್ತಾ ಇರೋವಂಥವ್ರು. ಜನ ಮಾತ್ರ, ಈ ದೇಶದಲ್ಲಿ ಜನ ಮಾತ್ರ ಭಿಕಾರಿಗಳು, ಜನ ಮಾತ್ರ ಭಿಕ್ಷುಕರು. ಆದ್ರೆ ನಮ್ಮನ್ನ ಆಳ್ತಾ ಇರುವಂತ ರಾಜಕಾರಣಿಗಳು ಸಾವಿರಾರು ಕೋಟಿ, ನೂರಾರು ಕೋಟಿ ಎಲ್ಲ ಚಿಲ್ಲರೆ ಬಿಡಿ, 100 ಕೋಟಿ ಇರುವಂತ ಯಾವನ MLA ಆಗಿಲ್ಲ. ಈಗ ಸಾವಿರಾರು ಕೋಟಿನೇ, ಪ್ರತಿಯೊಬ್ಬನ ಹತ್ರ 1000 ಕೋಟಿ ಇರುವಂತ MLA ಆಗಿರುವಂಥದ್ದು. ನಮ್ಮ ರಾಜ್ಯಕ್ಕೆ ತಗೊಂಡ್ರೆ, ನಮ್ಮ ರಾಜ್ಯದಲ್ಲಿ ಏನು ಟಾಪ್ 10 ರಿಚೆಸ್ಟ್ MLAಗಳು ಯಾರು ಅಂತ ನೋಡಿದ್ರೆ ನಮ್ಮ ರಾಜ್ಯದಲ್ಲಿ 3 ಜನ ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಸೊ ಈ ತರಕ್ಕೆ ಜನ ಇವತ್ತು ರಾಜಕಾರಣ ಮಾಡ್ತಾ, ಲೂಟಿ ಮಾಡ್ತಾ ಜನರು ಇವತ್ತು ನೋಡಿ, ನಮ್ಗೆ ಇನ್ನೂ ಡೀಪಾಗಿ ನೋಡೋದಾದ್ರೆ, ಒಂದು ಹಳ್ಳಿನಲ್ಲಿ ಜನ ತೀರ್ಕೊಂಡಾಗ ಅವ್ರನ್ನ ಮುಚ್ಚೋದಕ್ಕೆ ಬೇಕಾಗಿರುವಂತ 6 ಅಡಿ 3 ಅಡಿ ಸ್ಮಶಾನಗಳಿಲ್ಲ. ಸ್ಮಶಾನಕ್ಕಾಗಿ ಜನ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ದುರಂತ. ಜನ ಸ್ಮಶಾನಕ್ಕಾಗಿ ಹೋರಾಟ ಮಾಡ್ತಾ ಇರುವಂತ ಒಂದು ದೇಶದಲ್ಲಿ ಸಾವಿರಾರು ಎಕರೆ ಭೂಮಿಯನ್ನ ಒಬ್ಬ ರಾಜಕಾರಣಿ ಇಟ್ಕೊಂಡಿರ್ತಾನೆ ಅಂತಂದ್ರೆ ಹೇಗೆ ಸಾಧ್ಯ? ಇವತ್ತು ಎಲ್ಲ ಬಿಸ್ನೆಸ್ಗಳು ಅಷ್ಟೇ ಸರ್. ಹಿಂದೆ ಇತ್ತು ಸಣ್ಣ ಕಿರಾಣಿ ಅಂಗಡಿಗಳು ಇಟ್ಕೊಂಡಿದ್ರು, ಏನೇನೋ ವ್ಯಾಪಾರ ಮಾಡ್ತಾ ಇದ್ರು, ಯಾರ್ಯಾರು ಫ್ರೀಡಮ್ ಇತ್ತು ಒಂದ್ ತರಕ್ಕೆ ಅವರ ವ್ಯಾಪಾರ ಮಾಡೋದಕ್ಕೆ. ನಮ್ಮ ಸಂವಿಧಾನದಲ್ಲಿ ಅದು ಇದೆ. ಆದ್ರೆ ಇವತ್ತು ಸಂವಿಧಾನದಲ್ಲಿ ನಿಮ್ಗೆ ಫ್ರೀಡಮ್ ಇದೆ ವ್ಯಾಪಾರ ಮಾಡೋದಕ್ಕೆ, ನೀವು ವ್ಯಾಪಾರ ಮಾಡಕ್ ಆಗ್ತಿಲ್ಲ.
ಯಾಕೆ ವ್ಯಾಪಾರ ಮಾಡಕ್ ಆಗ್ತಾ ಇಲ್ಲ ಪ್ರಾಕ್ಟಿಕಲಿ ಅಂತ ಅಂದ್ರೆ ಎಲ್ಲ ರಿಟೈಲ್ ಇರ್ಲಿ, ಇನ್ನೊಂದಿರ್ಲಿ, ಮತ್ತೊಂದಿರ್ಲಿ, ಎಲ್ಲ ಇವತ್ತು ಕ್ಯಾಪಿಟಲಿಸ್ಟ್ಗಳೇ ಬಂದ್ಬಿಟ್ಟಿದ್ದಾರೆ. ನೀವ್ ಏನು ಮಾಡ್ಕೊಳಕ್ಕಾಗಲ್ಲ, ನಿಮ್ ನೌಕರಿ ಇಲ್ಲ, ಕೆಲಸ ಇಲ್ಲ, ಯುವ ಜನರಿಗೆ ಉದ್ಯೋಗ ಕೊಡಿ ಅಂತ ಅಂದ್ರೆ ಒಳಗಡೆ ಹಾಕ್ತೀನಿ ಅಂತ ಹೇಳ್ತೀರಾ. ಬೀದಿಗೆ ಬಂದು ಹೋರಾಟ ಮಾಡ್ತೀನಿ ಅಂತಂದ್ರೆ ಬೀದಿಗೆ ಬಂದು ಹೋರಾಟ ಮಾಡೋದೇ ಅಪರಾಧ ಅನ್ನೋ ರೀತಿಯಲ್ಲಿ ಇವತ್ತು ಸರ್ಕಾರಗಳು ನೋಡ್ತಾ ಇದ್ದೇವೆ. ಎಷ್ಟು ದಿವಸ ಅಂತ ಜನ ಸಹಿಸ್ಕೋತಾರೆ? ಎಷ್ಟು ದಿವಸ ಅಂತ ಇದನ್ನೆಲ್ಲಾನು ಜನ ನೋಡ್ತಾರೆ? ಹಾಗಾಗಿ ಒಂದು ದಿವಸ ಇದು ಆಕ್ರೋಶ, ಯಾವತ್ತೋ ಒಂದು ದಿವಸ ಇದು ಆಕ್ರೋಶ ಮುಗಿಲೇಳ್ಬೇಕಾಗಿತ್ತು. ಆಮೇಲೆ ಈ ತಕ್ಷಣಕ್ಕೇನೆ ಈಗ ಇಲ್ಲೇನೋ ಇದು ಆಕ್ರೋಶ ಜನತಾ ಪಾರ್ಟಿ ಅನ್ನುವಂಥ ಒಂದು ಮೂಮೆಂಟ್ ಶುರುವಾಗಿದೆ, ಹಾಗಾಗಿ ಇದೊಂದು ಪೊಲಿಟಿಕಲ್ ಪಾರ್ಟಿ ಆಗ್ಬಿಡ್ತು, ನಾಳೆನೇ ಗೆದ್ದುಬಿಡುತ್ತೆ ಅಂತ ಅಲ್ಲ. ಆದರೆ ಅವರು ಎತ್ತಿರ್ತಕ್ಕಂಥ ವಿಚಾರಗಳು ಏನಿದೆ ಬಹಳ ಗಂಭೀರವಾದಂಥ ವಿಚಾರಗಳನ್ನ ಎತ್ತಿದ್ದಾರೆ. ಒಬ್ಬ CJ ಇರ್ತಕ್ಕಂಥವ್ರು, ಜವಾಬ್ದಾರಿಯಿಂದ ಇರ್ತಕ್ಕಂಥವ್ರು ನೋಡಿ, ಇವತ್ತು ನ್ಯಾಯಾಂಗ ವ್ಯವಸ್ಥೆ ಆಗಲಿ, ಯಾರಾದ್ರೂ ಇನ್ನೊಬ್ರು XYZ ಯಾರಾದರೂ ಆಗಿರಲಿ, ಅವರು ಎಷ್ಟು ಸುಲಭವಾಗಿ ಜನರುಗಳ ಬಗ್ಗೆ ಇವತ್ತು ಮಾತಾಡ್ತಾರೆ. ಜನರನ್ನ ಕಾಕ್ರೋಚ್ ಅಂತಾರೆ, ನೀವು ವೇಸ್ಟ್ ಬಾಡಿಗಳು ಅಂತಾರೆ, ನೀವೇನೋ RTI ಹಾಕೊಂಡು ಇನ್ನೊಂದು ಮಾಡ್ಕೊಂಡು ಏನೋ ಧಮಕಿ ಹಾಕ್ತೀರಾ, ಅದು ಮಾಡ್ತೀರಾ, ಇದು ಮಾಡಿ ಸುಲಭವಾಗಿ ಹೇಳ್ತಾರೆ. ಆದರೆ ಇವ್ರು ಯಾರನ್ನ ಎಚ್ಚರಿಸಬೇಕಾಗಿತ್ತೋ, ಯಾರ ಬಗ್ಗೆ ಮಾತಾಡಬೇಕಾಗಿತ್ತೋ, ಇನ್ಕ್ಲೂಡಿಂಗ್ ಮಾಧ್ಯಮಗಳು ಮತ್ತೆ ನ್ಯಾಯಾಂಗ ವ್ಯವಸ್ಥೆ, ಆಡಳಿತ ನಡೆಸೋರ ವೈಫಲ್ಯಗಳೇನು, ಜನರ ಇಂಥ ದುಸ್ಥಿತಿಗೆ ಕಾರಣಕರ್ತರು ಯಾರು ಅನ್ನುವಂಥದ್ದನ್ನ ತಿಳ್ಕೊಂಡು ಅವ್ರನ್ನ ಪಾಯಿಂಟ್ ಔಟ್ ಮಾಡಿ ಮಾತಾಡ್ಬೇಕಾಗಿರುವಂಥವ್ರು ಇಲ್ಲಿಯ ಜನರ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ. ಜಿರ್ಲೆಗಳ ರೀತಿಯಲ್ಲಿ ನೀವು ಮಾಡ್ತೀರಾ ಅಂತ. ಇವ್ರ ಜವಾಬ್ದಾರಿಗಳೇನು? ಸೊ ಈ ತರಕ್ಕೆ ಕಂಪ್ಲೀಟ್ ಆಗಿ ಯಾವುದೋ ಒಂದು ಕಾರ್ಯಾಂಗನೋ, ನ್ಯಾಯಾಂಗನೋ, ಶಾಸಕಾಂಗನೋ ಅಥವಾ ಮಾಧ್ಯಮದವರು ಯಾರೋ ಒಬ್ಬರೋ ಇಬ್ಬರೋ ಕೆಟ್ಟೋಗ್ಬಿಟ್ಟಿದ್ರೆ ನಾವು ಇದನ್ನೆಲ್ಲ ಸರಿಪಡಿಸ್ಬೋದು ಅಂತ ಹೇಳ್ಬೋದಾಗಿತ್ತು. ಸೊ ಹಾಗಾಗಿ ಇವತ್ತು ಸ್ಪೇಸೇ ಇಲ್ಲ. ಮಾಧ್ಯಮಗಳಲ್ಲೂ ಒಳ್ಳೆಯವ್ರು ಮಾತಾಡೋರಿಗೆ ಅಥವಾ ಒಳ್ಳೆ ಹೋರಾಟಗಳು ಮಾಡೋರಿಗೆ, ಒಳ್ಳೆ ಮೂಮೆಂಟ್ ಕಟ್ಟುವಂಥವ್ರಿಗೆ ಇವತ್ತೇನು ಪ್ರಮುಖವಾದಂಥ ಸುದ್ದಿ ವಾಹಿನಿಗಳು ಅಥವಾ ನ್ಯಾಷನಲ್ ಮೀಡಿಯಾಗಳು ಅಂತ ನಾವು ಭಾವಿಸ್ಕೊಂಡಿದ್ವಿ, ಅಲ್ಲೆಲ್ಲೂ ನೀವು ಇವತ್ತು ಈ ಥರದ್ದು ಜನಸಾಮಾನ್ಯರಿಗೆ ಸ್ಪೇಸೇ ಇಲ್ಲ. ಅಲ್ಲೆಲ್ಲ ಪ್ರಾಪಗಂಡ ಅವ್ರದ್ದೇ, ಇದು ಎಲ್ಲ ಇವತ್ತು ರಾಜಕಾರಣಿಗಳದ್ದೇ ಮಾಧ್ಯಮಗಳು ಆಗೋಗಿದ್ದಾವೆ. ಈ ಹಿನ್ನೆಲೆಯಲ್ಲಿ ಅವ್ರು ಏನು ವಿಚಾರಗಳನ್ನ ಎತ್ಕೊಂಡಿದ್ದಾರೆ, ಮೊದಲನೇದಾಗಿ ಅವ್ರದ್ದೇನು ಪ್ರಣಾಳಿಕೆ ಇದೆ, ಬಹಳ ಅದ್ಭುತವಾಗಿದೆ, ವಿಲಕ್ಷಣವಾಗಿದೆ. ಮತ್ತೆ ಅದರಿಂದ ಸರ್ಕಾಸ್ಟಿಕ್ ಆಗೋದಿದ್ರು ಕೂಡ ಅದರಿಂದ ಬಹಳಷ್ಟು ಅರ್ಥಗಳಿದ್ದಾವೆ. ಅವ್ರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ CJIಗಳನ್ನ ನಾವು ರಾಜ್ಯಸಭೆಗೆ ನೇಮಕಾತಿ ಮಾಡೋದಿಲ್ಲ, ಕಳಿಸೋದಿಲ್ಲ. ಮತ್ತೆ ಏನು ಬೇರೆ ಬೇರೆ ಅದಾನಿ ಅಂಬಾನಿ ಒಡೆತನದಲ್ಲಿರ್ತಕ್ಕಂಥ ಮಾಧ್ಯಮಗಳೇನಿದಾವೆ ಆ ಮಾಧ್ಯಮಗಳ ಲೈಸೆನ್ಸ್ನ ರದ್ದು ಮಾಡ್ತೀವಿ. ಮತ್ತೆ ಏನು ಯಾವುದೋ ಒಂದು ರಾಜಕೀಯ ಪಕ್ಷಗಳ ಜೊತೆಯಲ್ಲಿ ತಳುಕು ಹಾಕೊಂಡು ಕೂಗುಮಾರಿಗಳ ತರ ಬಡ್ಕೊಳ್ಳುವಂತ ಆಂಕರ್ಗಳಿಗೆ ದುಡ್ಡೆಲ್ಲಿಂದ ಬರುತ್ತೆ ಅಂತ ಹೇಳಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ನೀವು ಏನು ಇವತ್ತು SIR ನಡೆಸ್ತಾ ಇದ್ದೀರಾ, SIRನಲ್ಲಿ ಯಾವುದಾದ್ರೂ ಒಂದೇ ಒಂದು ಮತದಾರ, ಒಬ್ಬ ಏನಾದರೂ ದೇಶದ ಪ್ರಾಮಾಣಿಕ ಮತದಾರ ಆಚೆ ಉಳ್ಕೊಂಡ್ರೆ ಚುನಾವಣಾ ಆಯೋಗದ ಕಮಿಷನರ್ ಅಥವಾ ಅಧಿಕಾರಿಗಳು ಯಾರಿದ್ದಾರೆ ಅವರಿಗೆ ನಾವು ಉಗ್ರವಾದಂಥ ಶಿಕ್ಷೆ ಆಗೋಗಿ ನಾವು ಮಾಡ್ತೀವಿ. ಮಹಿಳೆಯರಿಗೆ ನೀವು ಮೀಸಲಾತಿ ಕೊಡುವಂತ ಅಂದ್ರೆ 33% ಮೀಸಲಾತಿ ಕೊಡುವಂತ ಅಂದ್ರೆ ಅದನ್ನ 850ಕ್ಕೆ ಏರಿಸ್ತೀವಿ, ಆಮೇಲೆ ಕೊಡ್ತೀವಿ ಅನ್ನುವಂತ ನಾಟಕಗಳು ಆಡ್ತಾ ಇದ್ದೀರಾ. ನಾವು ಅವ್ರಿಗೆ 50%, ಈಗಿರುವಂತಹ ಸಂಖ್ಯೆನಲ್ಲಿ ಅವ್ರಿಗೆ 50% ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಸೊ ಒಟ್ಟಾರೆ ಇವೆಲ್ಲವೂ ಏನಿದಾವೆ ಇವೆಲ್ಲ ನಿಜ ಆಗಬೇಕಾಗಿತ್ತು, ಬರಬೇಕಾಗಿತ್ತು, ಇವೆಲ್ಲನೂ ನಡಿಬೇಕಾಗಿತ್ತು. ಆದರೆ ಇದೆಲ್ಲವನ್ನ ಮಾಡಬೇಕಾಗಿರುವಂಥವ್ರು ಎಲ್ಲ ಚಲ್ತಾ ಹೇ ನಮ್ಮ ಜನ ಬೇಕಾರ್ಗಳಲ್ವಾ, ಯುವ ಜನತೆ ಎಲ್ಲ ನಾವೆಲ್ಲ ಡಾಟಾ ಕೊಟ್ಟಿದ್ದೀವಿ, ನಾವೆಲ್ಲ ಅಂದಾನಿ ಅಬಾನಿಗೆಲ್ಲ ಹೇಳಿ ಡಾಟಾ ಫ್ರೀ, ರಿಲಯನ್ಸ್ ಅವ್ರಿಗೆಲ್ಲ ಹೇಳಿ ಡಾಟಾನ ಫ್ರೀ ಕೊಡಿಸಿ ಇವಾಗ ಅವ್ರ ಕಡೆಯಿಂದ ಸ್ಕ್ರೂ ಮಾಡ್ತಾ ಇದ್ದೀವಿ, ಅವ್ರು ಹಂಗೇನೆ ಅಲ್ಲೇನೆ ತಾಪತ್ರಗಳಲ್ಲಿ. ಹೌದು ನಿಜ, ಇವತ್ತು ಜನ ಸಾಕಷ್ಟು ತಾಪತ್ರೆಯಲ್ಲಿ, ಸಮಸ್ಯೆಗಳಲ್ಲಿ, ಸಂಕಷ್ಟಗಳಲ್ಲಿ ಜನ ಮುಳುಗಿದ್ದಾರೆ. ಅವೆಲ್ಲ ಸಂಕಷ್ಟ, ತಾಪತ್ರೆ, ಸಮಸ್ಯೆಗಳಿಗೆ ಇವತ್ತು ನಮ್ಮನ್ನ ಆಳ್ತಾ ಇರುವಂತಹ, ಇದುವರೆಗೂ ಆಳಿರುವಂತಹ ಬಹುತೇಕ ಎಲ್ಲ ಪಕ್ಷಗಳು, ಇರ್ರೆಸ್ಪೆಕ್ಟ್ ಯಾವುದೋ ಒಂದು ಪಾರ್ಟಿ ಅಲ್ಲ, ಎಲ್ಲ ಪಕ್ಷಗಳು, ಸ್ಥಾಪಿತ ಪಕ್ಷಗಳು ಎಲ್ಲರೂ ಇವತ್ತು ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ಜನರಲ್ಲಿ ಒಂದು ಆಕ್ರೋಶ ಶುರುವಾಗಿದೆ. ಇದಕ್ಕೊಂದು ಸಾಂಸ್ಥಿಕ ರೂಪ ದೊರಕಿದ್ರೆ ಖಂಡಿತವಾಗಿಯೂ ಇದಕ್ಕೊಂದು ಸ್ಟ್ರಕ್ಚರಲ್ಲೂ ಒಂದು ಸಾಂಘಿಕವಾದಂತಹ ರೂಪ ಇದಕ್ಕೆ ಕಟ್ಕೋಬೇಕಾಗಿದೆ. ಅದನ್ನ ಎಷ್ಟು ಎಚ್ಚರಿಕೆಯಿಂದ ನಾವು ಕಟ್ಕೋಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿರುವಂಥ ವಿಚಾರ. ಎಲ್ಲರೂ ಇವತ್ತು ನೋಡಿ ಕಾಂಗ್ರೆಸ್ಸು ಇನ್ಯಾವುದೋ ಪಾರ್ಟಿಗಳೆಲ್ಲ ನಾವು ಈ ಥರದೊಂದು ಮೂಮೆಂಟ್ಗೆ ನಾವು ಏನಂತಾರೆ ಬೆಂಬಲಿಸ್ತೀವಿ ಅಂತಾರೆ. ಕಾಂಗ್ರೆಸ್ಗೆ ಏನು ನೈತಿಕತೆ ಇದೆ ಕಾಕ್ರೋಚ್ ಪಾರ್ಟಿನ ಬೆಂಬಲಿಸೋದಕ್ಕೆ? ಬಹುಶಃ ಅವ್ರು BJP ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಇವರು ಕಾಂಗ್ರೆಸ್ ಅವರು ಅವ್ರನ್ನ ಬೆಂಬಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಂಗಾರೆ ಕರ್ನಾಟಕದ ಮಟ್ಟಿಗೆ ನಾವು ನಾನೊಬ್ಬ ನಾನು ಕರ್ನಾಟಕದ ಕಾಕ್ರೋಚ್ ಆಗಿ ಮಾತಾಡೋದಾದ್ರೆ ಕಾಂಗ್ರೆಸ್ ನಾನು ನಾರಾಜಾಗ್ತೀನಲ್ಲ. ಇಲ್ಲಿ ನೀವೇ ಉತ್ತಮರಲ್ಲ ಅಂತ ನಾನು ಹೇಳ್ತೀನಲ್ಲ. ನೀವೇನೇನು ಮಾಡಿದಿರಾ, ನೀವೆಲ್ಲ ಎಷ್ಟೆಲ್ಲ ಭ್ರಷ್ಟಾಚಾರ ಮಾಡಿದಿರಾ, ನೀವೆಲ್ಲ ಎಷ್ಟೆಲ್ಲ ನಿರುದ್ಯೋಗಿಗಳಿಗೆ ಇಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಿದಿರಾ, ನೀವೆಲ್ಲ ಎಷ್ಟೆಲ್ಲ ಯಾವೆಲ್ಲ ರೀತಿಯಲ್ಲಿ ಬಡಜನರ ಬದುಕನ್ನು ಸುಧಾರಿಸೋದಕ್ಕೆ ನೀವು ಇಲ್ಲಿ ಪ್ರಯತ್ನ ಪಟ್ಟಿದ್ದೀರಾ, ಇವೆಲ್ಲವನ್ನು ನಾವು ಇಲ್ಲಿ ಹೇಳ್ಬೋದಲ್ಲ, ನಿಮ್ಮನ್ನು ಪಾಯಿಂಟ್ ಔಟ್ ಮಾಡಿ ಮಾತಾಡ್ಬೋದಲ್ಲ. ನೀವು ಹೇಗೆ ಮತ್ತೆ ಜಿಲ್ಲೆಗಳ ಪರವಾಗಿ ನಿಂತ್ಕೋತೀರಿ? ಜಿಲ್ಲೆಗಳ ಪರವಾಗಿ ಕೆಲಸನೇ ಮಾಡದೇ ಇರುವಂತಹ ಕಾಂಗ್ರೆಸ್ಸಿಗರು ಇವತ್ತು ನಾವು ಜಿಲ್ಲೆಗಳ ಪರವಾಗಿದ್ದೀವಿ, ನಾವು ಜಿಲ್ಲೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಬೆಂಬಲಕ್ಕೆ ನೈತಿಕತೆ ಇಲ್ಲ ಕಾಂಗ್ರೆಸ್ಸಿಗೆ, ನೈತಿಕತೆನೇ ಇಲ್ಲ ಕಾಂಗ್ರೆಸ್. ಇವರೆಲ್ಲ ಒಂದೇ ನಾಣ್ಯದ ಎರಡು ಮುಖಗಳು. BJP ಆಗಲಿ, ಕಾಂಗ್ರೆಸ್ ಆಗಲಿ, ಅಥವಾ ಇವರದೇ ಸರ್ಕಾರ ಅಲ್ಲಿದ್ದಾಗ್ಲೂ ಕೂಡ ಇವರು ಹಾಗೆ ನಡ್ಕೋತಾರೆ. ಹಾಗಾಗಿ ಖಂಡಿತವಾಗಿಯೂ ಅವರಿಗೆ ಒಂದ್ ರೀತಿಯಲ್ಲಿ ಇವೆಲ್ಲವನ್ನ ಗಮನಿಸಿಕೊಂಡು ಮುಂದಿನ ದಿನಗಳಲ್ಲಿ ಒಂದು ಸ್ವಲ್ಪ
ಜವಾಬ್ದಾರಿಯಿಂದ ಮತ್ತೆ ಬಹಳ ಇದು ಸುರಕ್ಷಿತವಾದಂತ ಒಂದು ಹೆಜ್ಜೆಗಳನ್ನ ಇಡುವಂತಹ ರೀತಿಯಲ್ಲಿ ಯೋಚನೆಗಳು ಕೂಡ ಮಾಡಬೇಕಾಗುತ್ತೆ. ಎಸ್, ಕಾಕ್ರೋಚ್ ಜನತಾ ಪಾರ್ಟಿಯ ಮಾರ್ಮಿಕ ಪ್ರಣಾಳಿಕೆಯನ್ನು ಅತ್ಯಂತ ಬಣ್ಣದ ವ್ಯಾಖ್ಯಾನ ಕೊಟ್ಟು ಅದನ್ನ ವಿವರಿಸ್ತಾ ಇದ್ರು ರಘು. ಅದರಲ್ಲೂ ಕೂಡ ಒಂದು ಎಫೆಕ್ಟಿವ್ ಆದಂತಹ ಸಂದೇಶ ಇದೆ ಆ ಪ್ರಣಾಳಿಕೆಯಲ್ಲಿ ಎನ್ನುವಂತಹದ್ದು. ಎಸ್, ಇನ್ನು ಭಾಗ್ಯನಾರಾಯಣ ಅವರೇ, ಈಗ ದೇಶದ ಚುನಾವಣಾ ಆಯೋಗ ಅದೊಂದು ಸ್ವತಂತ್ರ ಆಯೋಗ ಅಂತ ಅವರೇ ಹೇಳ್ಕೊತಾರೆ. ಆ ಚುನಾವಣಾ ಆಯೋಗ ನಾಳೆಯ ದಿನ ಈ ಪೊಲಿಟಿಕಲ್ ಪಾರ್ಟಿ ಆಗಿದ್ದು ಹೊರಹೊಮ್ಮುವುದಾದ್ರೆ ನೋಂದಣಿ ಮಾಡೋದಕ್ಕೆ ಅವಕಾಶ ಕೊಡುತ್ತೆ ಕೊಡಲ್ಲ ಅನ್ನೋ 2 ಪ್ರಶ್ನೆಗಳು ಚರ್ಚೆಯಲ್ಲಿದೆ. RSS ನಿಮಗೆ ಗೊತ್ತಿರುವಂತೆ ಒಂದು ಸಂಘಟನೆ. RSS ಒಂದು ಸಂಘಟನೆಯಾಗಿದ್ದುಕೊಂಡೇ ಒಂದು ರಾಜಕೀಯ ಪಕ್ಷವನ್ನು ನಿಯಂತ್ರಣ ಮಾಡ್ತಾ ಇದೆ ಅನ್ನೋ ಒಂದು ಗುಮಾನಿ. ಸೊ ಅದರಂತೆ ನಾಳೆ ದಿನ CJP ಒಂದು ಸಂಘಟನೆ ಆಗಬಹುದು. ಆ CJP ನಾಳೆ ದಿನ ಮತ್ತೊಂದು ರಾಜಕೀಯ ಪಕ್ಷವನ್ನು ಸಾಕಬಹುದು. ಸೊ ಇದರಲ್ಲಿ ವ್ಯತ್ಯಾಸ ಏನು ಬಂತು RSSಗೂ CJPಗೂ? ಮೊದಲಿಗೆ RSS ಒಂದು ಸಂಘಟನೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಒಂದು ಅನ್ರಿಜಿಸ್ಟರ್ಡ್ ಗುಂಪನ್ನು ನೀವು ಸಂಘಟನೆ ಅಂತ ಕರೆಯೋಕ್ಕಾಗಲ್ಲ. ಸಂಘಟನೆ ಅಂದ್ರೆ ಅದಕ್ಕೊಂದು ನೋಂದಣಿ ಇರಬೇಕು, ಒಂದು ಪ್ರೊಸೀಜರ್ ಇರುತ್ತೆ, ಒಂದು ಕಾನೂನುಗಳನ್ನು ಪಾಲನೆ ಮಾಡುವಂತಹ ಚೌಕಟ್ಟಿನಲ್ಲಿ ಬರಬೇಕು. ಅವರು ಇಲ್ಲಿವರೆಗೂ ಬಂದಿಲ್ಲ, ಹಾಗಾಗಿ ಅದೊಂದು ಗುಂಪು ಅಷ್ಟೇ, ಒಂದು ಗುಂಪು. ಸೊ ಇನ್ನು ಈ ಕಾಕ್ರೋಚ್ ಪಕ್ಷಕ್ಕೆ ನೋಂದಣಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತಾ ಅಂತಂದ್ರೆ ಅವರೇ ಹೇಳ್ಕೊಳ್ತಾರೆ ಅದೊಂದು ಸಾಂವಿಧಾನಿಕ ಸಂಸ್ಥೆ ಅಂತ ನೀವು ಹೇಳಿದ್ರೆ. ಬಟ್ ಸಾಂವಿಧಾನಿಕ ಸಂಸ್ಥೆ ಅಂತ ಹೇಳ್ಕೊಂಡ್ರೆ ಆಗೋದಿಲ್ಲ, ಸಂವಿಧಾನಬದ್ಧವಾಗಿ ನಡ್ಕೊಳ್ತಿದ್ಯಾ ಅನ್ನೋದು ಮುಖ್ಯ ಆಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಅತಿ ದೊಡ್ಡ ಹಕ್ಕು ನಮಗಿರುವಂತಹದ್ದು ಮತದಾನ ಮಾಡುವ ಹಕ್ಕು. ಆ ಮತದಾನ ಮಾಡುವ ಹಕ್ಕನ್ನ ಯಾವುದೇ ಸಂದರ್ಭದಲ್ಲಿಯೂ ಸಹ ಯಾರಿಗೂ ತಪ್ಪಿಸದಂತೆ ನೋಡ್ಕೊಳ್ಬೇಕಾಗಿರೋದು ಈ ದೇಶದ ಸುಪ್ರೀಂ ಕೋರ್ಟ್ನ ಜವಾಬ್ದಾರಿ ಮತ್ತು ಚುನಾವಣಾ ಆಯೋಗದ ಮೊದಲ ಜವಾಬ್ದಾರಿ. ಅವರ ಅಸ್ತಿತ್ವನೇ ಇರೋದು ಅದಕ್ಕೇನೆ. ಆದರೆ ಆ ವಿಚಾರದಲ್ಲಿಯೇ SIR ಹೆಸರಿನಲ್ಲಿ ಮತದಾರರ ಪಟ್ಟಿಯಿಂದ ತೆಗೆಯೋದನ್ನೇ ತನ್ನ ಕರ್ತವ್ಯ ಅಂತ ಕೆಲಸ ಮಾಡ್ತಿರುವಂತಹ ಚುನಾವಣಾ ಆಯೋಗ ಸಂವಿಧಾನಿಕವಾಗಿ ಕೆಲಸ ಮಾಡ್ತಿದೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ಜಾಗದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಓಟು ಸಹ ಈ ದೇಶಕ್ಕೆ ಮುಖ್ಯ, ಪ್ರತಿಯೊಬ್ಬ ಪ್ರಜೆಗೂ ಸಹ ಸಮಾನ ಹಕ್ಕಿದೆ ಅನ್ನಬೇಕಾದ್ರೆ ಈ ಬಾರಿ ಓಟ್ ಹಾಕೋಕ್ಕಾಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಮುಂದಿನ ಬಾರಿ ಹಾಕ್ಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಪಶ್ಚಿಮ ಬಂಗಾಳದ ಮತದಾರರಿಗೆ ಹೇಳುತ್ತೆ. 27 ಲಕ್ಷ ಮತದಾರರು ಮತದಾನದಿಂದ ವಂಚಿತರಾದರು. ಟೋಟಲ್ 90 ಲಕ್ಷ, ಬಟ್ 27 ಲಕ್ಷ ಜನ ಅರ್ಜಿ ಹಾಕ್ಕೊಂಡಿದ್ರು ಸುಪ್ರೀಂ ಕೋರ್ಟ್ಗೆ, ನಮಗೆ ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂದರೆ ಮುಂದಿನ ಚುನಾವಣೆಯಲ್ಲಿ ಮಾಡಿ, ಈ ಚುನಾವಣೆಗೆ ವಿಚಾರಣೆಗೆ ಸಮಯ ಇಲ್ಲ ಅಂದರು. ಅಲ್ಲಿಗೆ ಸಂವಿಧಾನವೂ ಸಹ ಈ ದೇಶದಲ್ಲಿ ಮತದಾನದ ಹಕ್ಕನ್ನು ಗಂಭೀರವಾಗಿ ಪರಿಗಣಿಸೋದನ್ನು ಬಿಟ್ಟುಬಿಟ್ಟಿದೆ. ಆ ಸನ್ನಿವೇಶದಲ್ಲಿ ನೀವು ಕೇಳ್ತಿರೋ ಪ್ರಶ್ನೆ ತುಂಬಾ ಡೇಂಜರಸ್ ಪ್ರಶ್ನೆ. ಆಕ್ಚುಲಿ ಅವರು ಕೊಡಕ್ ಸಾಧ್ಯ ಇದೆಯಾ ಅಂತ ಕೊಡ್ತಾರೆ. ಯಾವಾಗ ಕೊಡ್ತಾರೆ ಅಂದ್ರೆ ಎಲ್ಲಿಯವರೆಗೆ ಅದು ಆಡಳಿತಾತ್ಮಕ ಪಕ್ಷಗ BJP, ಸದ್ಯಕ್ಕೆ BJP, ನಾನು ಕಾಂಗ್ರೆಸ್ ಆಚೆ ಅಂತ ಹೇಳಕ್ ಹೋಗೋದಿಲ್ಲ. ಈ ಕಾಂಗ್ರೆಸ್ ಏನೇ BJPಗೆ ಎಲ್ಲ ಅಡಿಪಾಯ ಹಾಕೊಟ್ಟಿದ್ದು. ಆಪರೇಷನ್ ಗ್ರೀನ್ ಹಂಟ್ ಮಾಡಿದ್ದು ಕಾಂಗ್ರೆಸ್, BJP ಎಲ್ಲ ಶುರು ಮಾಡಿದ್ದು. ಬಂಡವಾಳಶಾಹಿಗಳಿಗೆ ಬೆಟ್ಟ ಗುಡ್ಡ ಕಾಡು ಎಲ್ಲ ಕೊಡೋದಕ್ಕೆ ಚಿದಂಬರಂ ಅವರು ಗೃಹ ಮಂತ್ರಿ ಆಗಿದ್ದಾಗ ಆಪರೇಷನ್ ಗ್ರೀನ್ ಹಂಟ್ ಮಾಡಿ ಈ ಆದಿವಾಸಿಗಳನ್ನ ಪ್ರಾಣಿಗಳ ಹಾಗೆ ಬೇಟೆಯಾಡಿದ್ದು ಕಾಂಗ್ರೆಸ್. ಭಾಗ್ಯನಾರಾಯಣ, ಸಾರಿ ಟು ಸೇ ದಿಸ್, ಮರ್ಮ ಭಾಗಕ್ಕೆ ಬರೋಣ. ಅದಕ್ಕೂ ಮುನ್ನ